ಕೃಷ್ಣಾ ಮೇಲ್ದಂಡೆ ವಿವಾದ, ಅದರಲ್ಲಿ 1333 1,33,000 ಎಕರೆ ಮುಳುಗಡೆ ಆಗುತ್ತೆ. 1,33,000 ಎಕರೆ ಮುಳುಗಡೆ ಆಗುತ್ತೆ. ಅಲ್ಲಿ ಇವತ್ತು ಬೆಲೆ ಜಾಸ್ತಿ ಆಗಿದೆ. ನಾವು ಇತ್ತೀಚೆಗೆ ಒಪ್ಪಂದ ಮಾಡ್ಕೊಂಡಿದ್ದೀವಿ, ನೀರಾವರಿ ಜಮೀನಿಗೆ 1 ಎಕರೆಗೆ 40 ಲಕ್ಷ, ಕುಸ್ಕಿ ಜಮೀನಿಗೆ 1 ಎಕರೆಗೆ 30 ಲಕ್ಷ. ಇದು ಸುಮಾರು 70 ಕೋಟಿಗೂ ಹೆಚ್ಚು ಖರ್ಚಾಗ್ತದೆ. 70,000 ಕೋಟಿಗೂ ಹೆಚ್ಚು ಖರ್ಚಾಗ್ತದೆ. 70,000. ಇದು ಮಾಡಲೇಬೇಕು, ಅನಿವಾರ್ಯ. ನಾವು ಮಾಡದೆ ಹೋದ್ರೆ, ಈಗ ಶಿವಕುಮಾರ್ ಹೇಳಿದ್ರಲ್ಲ, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ಇದನ್ನ ಕಾರ್ಯಗತಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ. ನಮಗೆ ಕೊಟ್ಟಿರ್ತಕ್ಕಂಥ ನೀರನ್ನ ಬಳಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಆದರೆ ಕೇಂದ್ರ ಸರ್ಕಾರ ಇನ್ನೂ ಕೂಡ ಅಪ್ಪರ್ ಕೃಷ್ಣ ಇದರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಇದನ್ನ ಜನರಿಗೆ ಗೊತ್ತಾಗಬೇಕಲ್ಲ. ಭಾರತೀಯ ಜನತಾ ಪಕ್ಷದವರು ಆರೋಪಗಳನ್ನ ಮಾಡ್ತಾರೆ. ಮಾಡ್ಲಿ, ವಿರೋಧ ಪಕ್ಷದಲ್ಲಿ ಇದ್ದಾರೆ, ಮಾಡ್ಲಿ, ನಾನು ಬೇಡ ಅಂತ ಹೇಳಲ್ಲ. ಆದ್ರೆ ಯಾವುದನ್ನ ಮಾಡಬೇಕು ಅದನ್ನ ಮಾಡಲ್ಲ. ಇವತ್ತಿನವರೆಗೂ ನೀರಾವರಿ ಬಗ್ಗೆ ಒಂದು ದಿನ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿಲ್ಲ. JDS-ನವರು ಬಹಳ ಮಾತಾಡ್ತಾರೆ ನದಿ ನೀರಿನ ಬಗ್ಗೆ, ಆದ್ರೆ ಒಂದು ದಿನ ಅಲ್ಲಿ ಮಾತಾಡಲ್ಲ. ಅಷ್ಟೇ ಅಲ್ಲ, ಹಣಕಾಸಿನ ವಿಚಾರದಲ್ಲೂ ಕೂಡ ಮಾತಾಡಲ್ಲ. ನಾವು ಒಂದು ವರ್ಷಕ್ಕೆ ಸುಮಾರು 45 ಲಕ್ಷ ಕೋಟಿ ರೂಪಾಯಿಗಳನ್ನು ತೆರಿಗೆ ರೂಪದಲ್ಲಿ ಕೊಡ್ತೀವಿ. 45 ಲಕ್ಷ ಕೋಟಿ ರೂಪಾಯಿಗಳನ್ನು ತೆರಿಗೆ ರೂಪದಲ್ಲಿ ಕೊಡ್ತೀವಿ. ನಮಗೆ ಬರ್ತಕ್ಕಂಥದ್ದು ಸುಮಾರು 60,000 ಕೋಟಿ ರೂಪಾಯಿ. 60,000 ಕೋಟಿ. 4.5 ಲಕ್ಷ ತೆರಿಗೆ ಕೊಡ್ತಕ್ಕಂಥದ್ದು ರಾಜ್ಯದಿಂದ. ಅಂದ್ರೆ ನಾವು 1 ರೂಪಾಯಿ ಕೊಟ್ರೆ 14 ರಿಂದ 14 ಪೈಸೆ ವಾಪಸ್ ಬರ್ತದೆ. ಇದು ಒಂದಿನೂ ಮಾತಾಡಲ್ಲ. ಬರೀ ನೀರಾವರಿ ವಿಚಾರ ಅಷ್ಟೇ ಅಲ್ಲ, ಈಗ ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ. SRP ನಿಗದಿ ಮಾಡೋರು ಅವರು, MSP ನಿಗದಿ ಮಾಡೋರು ಅವರು. ಎಥನಾಲ್ ಉತ್ಪತ್ತಿ ಆಗುತ್ತಲ್ಲ, ಅದನ್ನ ಹಂಚಿಕೆ ಮಾಡೋರು ಅವರು. ಎಕ್ಸ್ಪೋರ್ಟ್ ಇಂಪೋರ್ಟ್ ರೆಗ್ಯುಲೇಟ್ ಮಾಡೋರು ಅವರು. ಒಂದು ದಿನ ಮಾತಾಡಲ್ಲ. ಆದರೆ ರಾಜ್ಯ ಸರ್ಕಾರ ನಮ್ಮ ಜವಾಬ್ದಾರಿ ಏನೂ ಇಲ್ಲ. ಆದರೆ ರಾಜ್ಯ ಸರ್ಕಾರ ಕೊಡಬೇಕು, ಇದು ಇತ್ಯರ್ಥ ಮಾಡಬೇಕು, ರೈತರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಬೇಕು. ನಾವು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ. ಇವತ್ತು ಸುಮಾರು 20,000 ಕೋಟಿ ರೂಪಾಯಿಗಳನ್ನ ನೀರಾವರಿ ಸಬ್ಸಿಡಿ,
ಪಂಪ್ಸೆಟ್ ಸಬ್ಸಿಡಿ ಕೊಡ್ತಾ ಇದ್ದೀವಿ. ಇವತ್ತು ವಿದ್ಯುತ್ತನ್ನ ತಯಾರು ಮಾಡಿದ್ದೀವಿ. ಹೆಚ್ಚು ಕಡಿಮೆ ಇವತ್ತು ವಿದ್ಯುತ್ತಿನಲ್ಲಿ ಸ್ವಾವಲಂಬನೆಯನ್ನ ಸಾಧನೆ ಮಾಡ್ತಕ್ಕಂಥ ಮಟ್ಟಕ್ಕೆ ಬಂದಿದ್ದೀವಿ. ಇದನ್ನ ರೈತರು ಹೇಳದೇ ಇಲ್ಲ. ರೈತರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನ ವಿರೋಧ ಪಕ್ಷದವರು ಮಾಡೋದೇ ಇಲ್ಲ. ನೋಡಿ, ರಾಜ್ಯ ಸರ್ಕಾರ ಕೊಡ್ಲಿಲ್ಲ. ನಿನ್ನೆ ಮುಧೋಳ್ನಲ್ಲಿ ರೈತರು ಅಥವಾ ಯಾರು ರೈತರು ಅಲ್ಗಳಿತಾರೆ, ನಾವು ಅದಕ್ಕೆ ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀನಿ. ಯಾರು ಇದರಲ್ಲಿ ಹಿಂದೆ ಕೈವಾಡ ಯಾರ್ದಿದೆ ಅಂತ ಹೇಳಿ ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀನಿ. ರೈತರು ಮಾಡಿದಾರ, ಬೇರೆಯವ್ರು ಮಾಡಿದಾರ, ಬೇರೆ ಯಾರು ದುಷ್ಕರ್ಮಿಗಳು ಮಾಡಿದಾರ ಅಂತೇಳಿ ಅದನ್ನ ಜನರಿಗೆ ತಿಳಿಸ್ತಕ್ಕಂಥ ಸತ್ಯ ಗೊತ್ತಾಗಬೇಕು ಅಂತೇಳಿ ಅದನ್ನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಲಕಿಲಿ ಇವತ್ತು ಅದು ಇತ್ಯರ್ಥ ಆಯಿತು. 3,300 ಕೋಟಿ 3,300 ರೂಪಾಯಿ ಒಂದು ಟನ್ನಿಗೆ. ಅವರು ಎಷ್ಟು ನಿಗದಿ ಮಾಡಿದ್ರು? 10.25 ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,550 ಕೋಟಿ 50 ರೂಪಾಯಿ, 3,550 ರೂಪಾಯಿ ಇನ್ಕ್ಲೂಡಿಂಗ್ ಕಟಿಂಗ್ ಚಾರ್ಜಸ್ಸು, ಹಾರ್ವೆಸ್ಟಿಂಗ್ ಚಾರ್ಜಸ್ಸು ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಮಾಡಿದರು. ಸುಮಾರು 800ರಿಂದ 900 ರೂಪಾಯಿ ಹಾರ್ವೆಸ್ಟಿಂಗ್ ಮತ್ತೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಆಗ್ತದೆ. ಅದು ಕಳೆದ್ರೆ ಎಷ್ಟಾಪ ಉಳಿತದೆ? 3,550 ರೂಪಾಯಿನಲ್ಲಿ 2,750 ರೂಪಾಯಿ ಉಳಿತದೆ. ಅವ್ರು ಕೊಡೋದು ಅಷ್ಟು. FRP ನಿಗದಿ ಮಾಡೋರ ಅಧಿಕಾರ ಇರೋದು ಅವ್ರಿಗೆ. ಇದರಲ್ಲಿ ಕಲ್ಟಿವೇಶನ್ ಕಾಸ್ಟು ಲೆಕ್ಕ ಹಾಕೊಂಡು ಮಾಡಬೇಕು, ಗೊಬ್ಬರ ಹಾಕದ್ನೂ ಮಾಡಬೇಕು. ಇದೆಲ್ಲ ಮಾಡಿದ್ರು ಕೂಡ ರೈತರು FRP ಜಾಸ್ತಿ ಕೇಳ್ತಕ್ಕಂಥದ್ರಲ್ಲಿ ನ್ಯಾಯ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಬಗೆಹರಿಸಬೇಕಾದವ್ರು ಯಾರು? ಕೇಂದ್ರ ಸರ್ಕಾರ. ಪ್ರಹ್ಲಾದ್ ಜೋಶಿ ಸಂಬಂಧಪಟ್ಟಂತ ಮಂತ್ರಿ ಪತ್ರ ಬರೀತಾರೆ, ರಾಜ್ಯ ಸರ್ಕಾರನೇ ಮಾಡಬೇಕು ಅಂತ ಹೇಳಿ. ಅದಕ್ಕೆ ನಾನು ಒಂದು ದಿನ ಇಡೀ ದಿನ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿದೆ. ₹3,200 DC ಅನೌನ್ಸ್ ಮಾಡಿದ್ರು, ಅದಕ್ಕೆ ಒಪ್ಪಿರ್ಲಿಲ್ಲ ರೈತರು. ಆಮೇಲೆ 50 ರೂಪಾಯಿ ಫ್ಯಾಕ್ಟ್ರಿಯವ್ರು ಕೊಡಿ, 50 ರೂಪಾಯಿನ ಸರ್ಕಾರ ಕೊಡ್ತದೆ ಅಂತೇಳಿ ತೀರ್ಮಾನ ಮಾಡಿ 3,300 ರೂಪಾಯಿಗೆ ಒಪ್ಪಂದ ಆಯಿತು. ಬಹುಶಃ ಇವತ್ತು ಮುಧೋಳ್ನವರು ಕೂಡ ಒಪ್ಕೊಂಡು ರೈತರು ಚಳುವಳಿಯನ್ನು ವಾಪಸ್ ತಗೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.